ಸ್ನೇಹಿತರೆ, ದಾಸವಾಳದ ಹೂಗಳು ವಿಭಿನ್ನ ಬಣ್ಣಗಳಿಂದ ಅನೇಕ ಆಕರ್ಷಕ ಪೆಟಲ್ಸ್ನೊಂದಿಗೆ ವರ್ಷದ ಎಲ್ಲಾ ಋತುವಿನಲ್ಲೂ ಹೂ ಕೊಡ್ತಾ ಆರೋಗ್ಯದಿಂದ ಕಂಗೊಳಿಸ್ತಾ ಇದ್ರೆ ನೋಡುವ ಕಣ್ಣುಗಳಿಗೆ ಅದೇನೋ ಹೇಳ್ತಿರದ ಆನಂದ. ಹಾಗಂತ ಸಸಿಗಳನ್ನ ನಾವು ನರ್ಸರಿಯಿಂದ ಕೊಂಡು ತಂದು ನೆಡ್ತಾ ಇರ್ತೀವಿ ಅಂದ್ರೆ ಸಾಕಷ್ಟು ಹಣ ಖರ್ಚು ಮಾಡಬೇಕಾಗತ್ತೆ. ಜೊತೆಗೆ ನರ್ಸರಿಯಿಂದ ತಂದ ಎಲ್ಲಾ ಸಸಿಗಳು ನೆಟ್ಟ ನಂತರ ಬದುಕುಳಿತಾವೋ ಇಲ್ವೋ ಅದು ಗ್ಯಾರಂಟಿ ಕೂಡ ಇರಲ್ಲ. ಆದ್ರೆ ನಮ್ಗಂತೂ ದಾಸವಾಳದ ಇಂತಹ ಅನೇಕ ತರೇವರಿ ಬಣ್ಣದ ವಿಭಿನ್ನ ಸಸಿಗಳನ್ನ ತಯಾರಿಸಿ ಆಕರ್ಷಕವಾದ ವಿಭಿನ್ನ ರೀತಿಯ ಹೂ ಪಡೆಯೋದಂದ್ರೆ ಎಲ್ಲಿಲ್ಲದ ಸಂತಸ. ಹಾಗಾಗಿ ನಮ್ಮಲ್ಲಿರುವ ಕೆಲವು ದಾಸವಾಳದ ಗಿಡಗಳಲ್ಲಿ ಬಿಡುವಂತಹ ಹೂಗಳನ್ನ ಬೇರೊಂದು ದಾಸವಾಳದ ಹೂವಿನ ಪರಾಗಗಳಿಗೆ ಸ್ಪರ್ಶಿಸಿ ಅದರಿಂದ ಅತ್ಯುತ್ತಮವಾದ ಬೀಜಗಳನ್ನ ಯಶಸ್ವಿಯಾಗಿ ಪಡೆದು ಅದರಿಂದ ಜರ್ಮಿನೇಟ್ ಆದ ಸಸಿಗಳಿಂದ ಡಿಫರೆಂಟ್ ವೆರೈಟಿಯ ಹೂಗಳನ್ನ ಪಡೆದಿರುವ ಅಪ್ಡೇಟ್ ವಿಡಿಯೋಗಳನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡ್ತಾ ಇರೋಂತಹ ಸ್ನೇಹಿತರಂತೂ ನೋಡೇ ಇರ್ತೀರಾ. ಸ್ನೇಹಿತರೆ, ನೀವು ಕೂಡ ನಿಮ್ಮಲ್ಲಿರುವ ದಾಸವಾಳದ ಎರಡು ಬೇರೆ ಬೇರೆ ಸಸಿಗಳ ಹೂಗಳನ್ನ ಪಾಲಿನೇಷನ್ ಮಾಡಿ ಅದರಿಂದ ಬೀಜಗಳನ್ನ ಪಡೆದು ಅವುಗಳ ಕಟ್ಟಿಂಗ್ ನಿಂದ ಮತ್ತೆ ಹೆಚ್ಚಿನ ಸಸಿಗಳನ್ನ ಪ್ರಾಪಗೇಷನ್ ಮಾಡ್ಕೋಬಹುದು. ಇಂದಿನ ವಿಡಿಯೋದಲ್ಲಿ ದಾಸವಾಳದ ಹೂಗಳನ್ನ ಪಾಲಿನೇಷನ್ ಮಾಡುವ ಸರಿಯಾದ ವಿಧಾನ, ಸಮಯ ವಿವರದೊಂದಿಗೆ ಯಶಸ್ವಿಯಾದ ಬೀಜಗಳನ್ನ ಯಾವ ಕ್ರಮದಲ್ಲಿ ನೆಟ್ಟರೆ ಬೀಜ ಮೊಳೆತು ಸಸಿಗಳಾಗುತ್ತವೆ ಎಂಬ ವಿಸ್ಮಯಕಾರಿ ಮಾಹಿತಿಯನ್ನ ಹಂಚಿಕೊಳ್ಳೋದ್ರಿಂದ ದಾಸವಾಳದ ಬೀಜದಿಂದ ಸಸಿಗಳಾಗುವವರೆಗಿನ ರೋಮಾಂಚಕ ಅನುಭವವನ್ನ ಹಂಚಿಕೊಳ್ಳುವ ಈ ವಿಡಿಯೋದ ಅಂತ್ಯದವರೆಗೂ ನೋಡ್ತೀರಾ ಅಂತ ಹೇಳಿ ಭಾವಿಸಿರುತ್ತೇವೆ. ಆತ್ಮೀಯ ಸ್ನೇಹಿತರೆ, ತಾವು ಮೇರಿಸ್ ಮನಿ ಗಾರ್ಡನ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ದೀಪಕ್ ಕುಮಾರ್ ಟಿಟಿ ತಮಗೆಲ್ಲ ಆತ್ಮೀಯ ಸ್ವಾಗತವನ್ನ ಕೋರ್ತೇನೆ. ಇನ್ನ ಯಾರೆಲ್ಲ ಹೊಸ ವೀಕ್ಷಕ ಸ್ನೇಹಿತರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡ್ರೆ ನಾವು ರಿಲೀಸ್ ಮಾಡುವ ಪ್ರತಿಯೊಂದು ಮಾಹಿತಿ ಪೂರ್ಣ ವಿಡಿಯೋಗಳ ನೋಟಿಫಿಕೇಶನ್ ಅನ್ನ ಯೂಟ್ಯೂಬ್ ನಿಮಗೆ ಕಳಿಸಿಕೊಡುತ್ತೆ. ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮತ್ತು ಇನ್ಫಾರ್ಮೇಟಿವ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಗಳಿಗೂ ಕೂಡ ವಿಡಿಯೋ ಶೇರ್ ಮಾಡುವಂತೆ ವಿನಂತಿಸಿಕೊಳ್ತೇವೆ. ಸ್ನೇಹಿತರೆ, ದಾಸವಾಳದ ಬೀಜಗಳು ಇರೋದೇ ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಈಗಾಗಲೇ ಕೆಲವರು ಕಾಮೆಂಟ್ ಮಾಡಿದ್ದು ಉಂಟು. ಅಂತಹ ಎಲ್ಲ ವೀಕ್ಷಕ ಸ್ನೇಹಿತರಿಗೆಂದೇ ಇಂದಿನ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದೀವಿ. ಯಾರೆಲ್ಲ ದಾಸವಾಳದ ಬೀಜಗಳು ಇರಲ್ಲ ಅಂತ ಹೇಳಿ ಅನ್ಕೊಂಡಿರ್ತಿರೋ ಅವರು ಗಮನವಿಟ್ಟು ಈ ವಿಡಿಯೋ ಅಂತ್ಯದವರೆಗೂ ನೋಡಬೇಕಾಗಿ ಅಪೇಕ್ಷಿಸುತ್ತೇವೆ. ಸ್ನೇಹಿತರೆ, ಒಂದು ಆರೋಗ್ಯಪೂರ್ಣ ದಾಸವಾಳದ ಹೂವಿನ ಪಾಲನ್ಗಳನ್ನ ತಾವೀಗ ಚಿತ್ರೀಕರಣದಲ್ಲಿ ನೋಡ್ತಾ ಇರೋ ಹಾಗೆ ಮತ್ತೊಂದು ದಾಸವಾಳದ ಹೂವಿನ ಸ್ಟಿಗ್ಮಾ ಮೇಲೆ ಡೆಪಾಸಿಟ್ ಮಾಡಿದ್ರೆ ಅಂದ್ರೆ ಸ್ಟಿಗ್ಮಾ ಮೇಲೆ ಅಂಟುವಂತೆ ಕಾಟನ್ ಬಡ್ ಅಥವಾ ಚಿಕ್ಕ ಪೇಂಟಿಂಗ್ ಬ್ರಷ್ ಸಹಾಯದಿಂದ ಒಂದು ಹೂವಿನ ಪರಾಗರೇಣುಗಳನ್ನು ಸಂಗ್ರಹಿಸಿ ಮತ್ತೊಂದು ಹೂವಿನ ಸ್ಟಿಗ್ಮಾ ಮೇಲೆ ಹರಡುವಂತೆ ಸ್ಪರ್ಶಿಸಿ ಹೂಗಳನ್ನ ಹಾಗೆ ಬಿಡಬೇಕು. ಕೆಲವರು ಹೂವಿನ ಪೆಟಲ್ಸ್ ಗಳನ್ನ ಒಟ್ಟು ಮಾಡಿ ರಬ್ಬರ್ ನಿಂದ ಅಥವಾ ದಾರದಿಂದ ಕಟ್ಟುವುದು ಕೂಡ ಉಂಟು. ನಮ್ಮ ಅನುಭವದ ಪ್ರಕಾರ ಈ ರೀತಿ ಮಾಡುವ ಅವಶ್ಯಕತೆ ಇರೋಲ್ಲ. ಯಾಕೆಂತಂದ್ರೆ ನಾವು ಇಲ್ಲಿವರೆಗೂ ಕೂಡ ಚಿತ್ರೀಕರಣದಲ್ಲಿ ತೋರಿಸ್ತಾ ಇರೋ ಹಾಗೆ ಕೇವಲ ಪಾಲಿನೇಷನ್ ಮಾಡಿ ಹೂಗಳನ್ನ ಹಾಗೆ ಬಿಟ್ಬಿಟ್ಟಿರ್ತೀವಿ. ಯಾಕೆಂತಂದ್ರೆ ನಾವು ಚಳಿಗಾಲದಲ್ಲಿ ಈ ಕೆಲಸ ಮಾಡ್ತಾ ಇಲ್ಲ, ಅದರ ಬದಲಾಗಿ ಬೇಸಿಗೆಯ ಆರಂಭದಲ್ಲಿ ಈ ಒಂದು ಕಾರ್ಯವನ್ನ ಮಾಡ್ತಾ ಇರೋದ್ರಿಂದ ಇದರ ಮೇಲೆ ಯಾವುದೇ ರೀತಿಯ ಇಬ್ಬನಿ ಬಿದ್ದು ಅದರ ಸ್ಟಿಗ್ಮಾ ಹಾಳಾಗೋದಿಲ್ಲ ಅಥವಾ ಹೂವಿನ ಪೋಲನ್ಗಳು ಕೂಡ ಹಾಳಾಗೋದಿಲ್ಲ. ಈ ಕಾರಣದಿಂದ ನಾವು ಹೂಗಳನ್ನ ಹಾಗೆ ಬಿಟ್ಬಿಡ್ತೀವಿ. ಇನ್ನ ಪಾಲಿನೇಷನ್ ಯಶಸ್ವಿಯಾಗಬೇಕಂದ್ರೆ ನವೆಂಬರ್ ಅಂತ್ಯದಿಂದ ಆರಂಭಿಸಿ ಜನವರಿಯ ಕೊನೆಯ ವಾರಗಳ ನಡುವೆ ಇರುವ ದಿನಗಳು ಪರಾಗಸ್ಪರ್ಶ ಮಾಡಲು ಸರಿಯಾದ ಕಾಲವಾದ್ದರಿಂದ ಇಂತಹ ದಿನಗಳಲ್ಲಿ ಪಾಲಿನೇಷನ್ ಸಕ್ಸೆಸಿವ್ ರೇಟ್ ಹೆಚ್ಚಾಗಿರುತ್ತೆ. ಇನ್ನ ನೀವು ಆಯ್ದುಕೊಂಡಂತಹ ಹೂಗಳ ನಡುವೆ ಪರಾಗಸ್ಪರ್ಶ ಮಾಡಲು ಬೆಳಗಿನ 7 ಗಂಟೆ ನಂತರದಿಂದ ಬೆಳಗಿನ 9 ಗಂಟೆಯ ಒಳಗೆ ಸೂಕ್ತ ಸಮಯವಾಗಿರುತ್ತೆ. ಈ ಸಮಯದ ನಡುವೆ ಹೂಗಳು ಸೂರ್ಯ ರಶ್ಮಿಗೆ ಸಂಪೂರ್ಣ ಹರಡಿರುತ್ತವೆ. ಇಂತಹ ಸಂದರ್ಭದಲ್ಲಿ ಪಾಲೆನ್ ಗಳನ್ನ ಸ್ಟಿಗ್ಮಾ ಮೇಲೆ ಲೇಪಿಸೋದ್ರಿಂದ ಸಂಜೆಯಷ್ಟೊತ್ತಿಗೆ ಹೂವಿನ ದಳಗಳು ತನ್ನಿಂತಾನೆ ಮುದುಡಿಕೊಳ್ಳಲು ಆರಂಭಿಸಿರುತ್ತವೆ. ಸ್ನೇಹಿತರೆ, ನಿಮ್ಮ ಗಾರ್ಡನಿಗೆ ಪರಿಸರ ಸ್ನೇಹಿ ಕೀಟಗಳು ಅಂದ್ರೆ ಚಿಟ್ಟೆ, ದುಂಬಿ, ಜೇನುನೊಣಗಳು ಭೇಟಿ ಕೊಟ್ಟು ಸ್ವಚ್ಛಂದವಾಗಿ ಹಾರಾಡ್ತಾ ಇದ್ರೆ ಇವುಗಳು ನೈಸರ್ಗಿಕವಾಗಿ ಹೂವಿನ ಮಕರಂದವನ್ನ ಹೀರುವ ಸಂದರ್ಭದಲ್ಲಿ ತಮ್ಮ ದೇಹದ ಮೇಲ್ಪದರಕ್ಕೆ ಪರಾಗಗಳನ್ನ ಲೇಪಿಸಿಕೊಂಡು ಸ್ಟಿಗ್ಮಾ ಮೇಲೆ ಅಂಟಿಸುವ ಕಾರ್ಯವನ್ನ ತಮ್ಮ ಅರಿವಿಗೆ ಬಾರದಂತೆ ಮಾಡಿ ಮುಗಿಸಿರ್ತವೆ. ಆದ್ರೆ ನಾವು ಮ್ಯಾನ್ಯುಯಲಿ ಪಾಲಿನೇಷನ್ ಮಾಡೋದ್ರಿಂದ ಯಾವ ಹೂವಿಗೆ ಯಾವ ಹೂವಿನಿಂದ ಪಾಲಿನೇಟ್ ಮಾಡಿ ಯಾವ ವಿಧವಾದಂತಹ ಹೂಗಳ ಸಸ್ಯಗಳನ್ನ ಉತ್ಪಾದನೆಗೆ ಸಾಧ್ಯವಾಯಿತು ಎಂಬ ಮಾಹಿತಿಯನ್ನ ಕಲೆ ಹಾಕಲು ಸಾಧ್ಯವಾಗೋದಲ್ಲದೆ ಯಶಸ್ವಿಯಾಗಿ ಬೀಜ ಪಡೆಯಲು ಅನುಕೂಲವಾಗುತ್ತದೆ. ಈ ವಿಧಾನದಿಂದ ಪಾಲಿನೇಷನ್ ಮಾಡಿದ ನಂತರ ಹೂ 4-5 ದಿನಗಳಲ್ಲೇ ತನ್ನಿಂತಾನೆ ಉದುರಿ ಚಿತ್ರೀಕರಣದಲ್ಲಿ ಕಾಣ್ತಾ ಇರೋ ಹಾಗೆ ಚಿಕ್ಕ ಬೀಜಗಳ ಗುಚ್ಛದ ಒಂದು ಪಾಡ್ ತಯಾರಾಗಲು ಆರಂಭಿಸಿ ಸರಿಸುಮಾರು 45ರಿಂದ 90 ದಿನಗಳ ಅಂತರದಲ್ಲಿ ಗಿಡಗಳ ಆರೋಗ್ಯ ಮತ್ತು ಆರೈಕೆಯ ಆಧಾರದ ಮೇಲೆ ಬಲಿತ ಬೀಜಗಳ ಪಾಡ್ ಹಸಿರು ಬಣ್ಣದಿಂದ ಸ್ವರ್ಣ ಮಿಶ್ರಿತ ಕಂದು ಬಣ್ಣಕ್ಕೆ ತಿರುಗಿರುತ್ತವೆ. ಅಂದ್ರೆ ಗೋಲ್ಡನ್ ವುಡನ್ ಬ್ರೌನ್ ಬಣ್ಣಕ್ಕೆ ತಿರುಗಿರುವ ಪಾಡ್ಗಳು ಬೆಳಗಿನ ಸೂರ್ಯ ರಶ್ಮಿಯ ಸ್ಪರ್ಶದಿಂದ ತನ್ನಿಂತಾನೆ ಬೆರೆದು ತೆರೆದುಕೊಳ್ಳುತ್ತವೆ. ಹೀಗಾದಾಗ ಪಾಡ್ನೊಳಗಿರುವಂತಹ ಬೀಜಗಳೆಲ್ಲವೂ ನೆಲಕ್ಕುದುರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಬ್ರೌನ್ ಬಣ್ಣಕ್ಕೆ ತಿರುಗಿದ ಪಾಡ್ಗಳನ್ನ ಅವುಗಳು ತೆರೆದುಕೊಳ್ಳುವ ಮೊದಲೇ ಸಂಗ್ರಹಿಸಿ ಒಣಗಿಸಿಕೊಳ್ಳುವುದರಿಂದ ತಯಾರಾದ ಒಂದು ಬೀಜವನ್ನು
ಬೀಜಗಳನ್ನು ಕೂಡ ನಾವು ನಷ್ಟಪಡಿಸಿಕೊಳ್ಳದೆ ಜರ್ಮಿನೇಷನ್ ಮಾಡಬಹುದು. ಸ್ನೇಹಿತರೆ, ಹೀಗೆ ಪಡೆದ ಬೀಜಗಳನ್ನು ಒಂದೆರಡು ದಿನ ನೆರಳಿನಲ್ಲಿ ಒಣಗಿಸಿದ ನಂತರ 6 ಇಂಚಿನ ಪಾಟಿನಲ್ಲಿ ಸಾಧಾರಣ ಮರಳು ಮಿಶ್ರಿತ ಮಣ್ಣು, ಇಲ್ಲ ಅಂದ್ರೆ ಕೇವಲ ಬಿಡಿ ಬಿಡಿಯಾದ ಗಾರ್ಡನ್ ಸಾಯಿಲ್, ಅದೂ ಇಲ್ಲ ಅಂತಂದ್ರೆ ಗಾರ್ಡನ್ ಸಾಯಿಲ್ ಮತ್ತೆ ಕೋಕೋಪೀಟ್ ಎರಡನ್ನ ಮಿಶ್ರಣ ಮಾಡಿ, ಅಥವಾ ಕೇವಲ ಕೋಕೋಪೀಟ್ ನಲ್ಲಿ ಈಗ ತೋರಿಸುತ್ತಿರುವ ವಿಧಾನದಲ್ಲಿ ಗಿಡಗಳನ್ನ ನೆಟ್ಟು ಸಾಕಷ್ಟು ನೀರು ನೀಡಿ ನೆರಳಿನಲ್ಲಿ ಇಟ್ಟರೆ 1 ವಾರದಿಂದ 15 ದಿನದೊಳಗೆ ಬೀಜಗಳು ಮೊಳೆತು ಸಸಿಗಳಾಗುತ್ತವೆ. ಈ ರೀತಿ ಮೊಳೆತು ಚಿಗುರಿದ ಸಸಿಗಳು 4 ಎಲೆ ಹೊಂದಿದ ತಕ್ಷಣ ಅವುಗಳನ್ನ ನೆರಳಿನಿಂದ ಸೂರ್ಯನ ಬಿಸಿಲು ಬೀಳುವ ಸ್ಥಳಕ್ಕೆ ವರ್ಗಾಯಿಸಿದ್ರೆ ಭವಿಷ್ಯದಲ್ಲಿ ಅತ್ಯುತ್ತಮ ಸಸಿಯಾಗಿ ಹೂಗಳನ್ನು ನೀಡಲು ಆರಂಭಿಸುತ್ತದೆ. ಇಂತಹ ಸಸಿಗಳನ್ನ ಬುಷಿಯಾಗಿ ಅತ್ಯಧಿಕ ಹೂ ಕೊಡಲು ಸಾಧ್ಯವಾಗುವಂತೆ ಯಾವಾಗ ರಿಪಾಟಿಂಗ್ ಮಾಡಬೇಕು, ಯಾವ ಹಂತದಲ್ಲಿ ಪ್ರೂನಿಂಗ್ ಮಾಡಬೇಕು, ಏನೆಲ್ಲ ಗೊಬ್ಬರಗಳನ್ನ ಪೂರೈಕೆ ಮಾಡಿ ಆರೈಕೆ ಮಾಡಬೇಕು, ಪ್ರೂನಿಂಗ್ ಮಾಡಿದ ಕಟ್ಟಿಂಗ್ ನಿಂದ ಸಸಿಗಳನ್ನ ಹೇಗೆ ಪ್ರಾಪಗೇಟ್ ಮಾಡಬೇಕು ಅನ್ನೋ ಸವಿವರವಾದಂತಹ ಮಾಹಿತಿಯುಳ್ಳ ವಿಡಿಯೋಗಳು ಈಗಾಗಲೇ ನಮ್ಮ ಚಾನಲಿನಲ್ಲಿ ಲಭ್ಯವಿರೋದ್ರಿಂದ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತು ಎಂಡ್ ಸ್ಕ್ರೀನ್ ನಲ್ಲಿ ನೀಡಲಾಗಿದ್ದು, ಅವುಗಳನ್ನ ತಿಳಿಯಲು ಉತ್ಸುಕರಾಗಿರುವಂತಹ ವೀಕ್ಷಕ ಸ್ನೇಹಿತರು ಇದರ ಸದುಪಯೋಗ ಪಡಿಸಿಕೊಳ್ಳುವುದಲ್ಲದೆ ಗಾರ್ಡನಿಂಗ್ ಮಾಡಲು ಅವಶ್ಯಕವಿರುವಂತಹ ಮಾಹಿತಿಗಳ ಲಿಂಕ್ ಗಳನ್ನ ಪ್ರತಿಯೊಂದು ವಿಡಿಯೋಗಳ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರುತ್ತೇವೆ. ಈ ಲಿಂಕಿನ ಸದ್ಬಳಕೆಯನ್ನ ಮಾಡಿಕೊಳ್ಳುವಂತೆ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ದಾಸವಾಳದ ಸಸಿಗಳ ಬೀಜಗಳನ್ನ ತಯಾರಿಸಿ ಮತ್ತೆ ವಿಭಿನ್ನ ವೈವಿಧ್ಯಮಯ ಹೂ ಬಿಡುವ ಸಸಿ ಮಾಡಿಕೊಳ್ಳುವ ವಿಧಾನದ ವಿವರಣೆಯನ್ನ ನೀಡಿದ ಈ ವಿಡಿಯೋ ನಿಮ್ಮ ಗಾರ್ಡನಿಂಗ್ ಕೆಲಸದ ಉಪಯೋಗಕ್ಕೆ ಬಂದಿರಬಹುದು ಅಂತ ಭಾವಿಸಿ ಮತ್ತೊಂದು ಗಾರ್ಡನಿಂಗ್ ಮಾಹಿತಿ ಹೊತ್ತ ವಿಡಿಯೋದೊಂದಿಗೆ ಹಾಜರಾಗ್ತೇನೆ. ಅಲ್ಲಿಯವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಹ್ಯಾಪಿ ಗಾರ್ಡನಿಂಗ್. ಧನ್ಯವಾದಗಳು. ನಮಸ್ಕಾರ.